ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಈ ಪ್ರೆಸೆಂಟೇಷನ್ ಮಾಡ್ತಿರುವಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿದೆ, ಸೆಕೆಂಡ್ ಇಯರ್ PUC ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ. ಎಕ್ಸಾಮಿನೇಷನ್ ಡೇಟ್ಸ್ ಕೂಡ ಇನ್ನೂ ಸಿಕ್ಕಿಲ್ಲ. ಸುಮಾರು ಜನ ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟಿದ್ದೀರಾ. ಇನ್ನು ಕೆಲವು ಸ್ಟೂಡೆಂಟ್ಸ್ಗಳು ಟೈಮ್ ಸಿಕ್ಕಿದ್ದು ಒಳ್ಳೆಯದಾಯಿತು, ಇನ್ನು ಪ್ರಿಪೇರ್ ಆಗ್ಬೋದು ಅಂತ ಹೇಳಿ ಅಂದ್ಕೊಳ್ತಿದ್ದೀರಾ. ಸೊ ಪ್ರಿಪೇರ್ ಆಗಿರೋರಿಗೆ ಆ್ಯಂಡ್ ಪ್ರಿಪೇರ್ ಆಗೋಕ್ಕೆ ಟೈಮ್ ಸಿಕ್ಕಿರೋರಿಗೆ ಎಲ್ಲರಿಗೂ ಕೆಲವೊಂದೊಂದು ಟಿಪ್ಸ್ನ ಕೊಟ್ಟರೆ ಯೂಸ್ ಆಗತ್ತೆ ಅಂತ ಹೇಳಿಕೊಂಡು ನಾನು ಈ ಒಂದು ಪ್ರೆಸೆಂಟೇಷನ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಈ ಪ್ರೆಸೆಂಟೇಷನಲ್ಲಿ ನಿಮಗೆ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ, ಸೊ ದಟ್ ಯು ಕ್ಯಾನ್ ಸ್ಕೋರ್ 100 ಔಟ್ ಆಫ್ 100 ಮಾರ್ಕ್ಸ್ ಇನ್ ಯುವರ್ ಸೆಕೆಂಡ್ PUC ಎಕ್ಸಾಮಿನೇಷನ್, ಅದು ಬಯಾಲಜಿ ಸಬ್ಜೆಕ್ಟಲ್ಲಿ. ಸೊ ಫಸ್ಟ್ ಟಿಪ್ಸ್ ನನ್ನ ಕಡೆಯಿಂದ ಏನಂದರೆ, NCERTನ ಪ್ರಾಪರ್ ಆಗಿ ಓದಬೇಕು. ಎಂಟೈರ್ ಸಿಲೆಬಸ್ನ ನೀವು NCERTನಲ್ಲಿ ಕವರ್ ಮಾಡಿರಬೇಕು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಕ್ವೆಶನ್ ಪೇಪರ್ ತಗೊಳ್ಳಿ, NCERT ಬಿಟ್ಟು ಬೇರೆ ಕಡೆ ಕೊಡಲ್ಲ. ಸೊ ದಿಸ್ ಇಸ್ ದ ಓನ್ಲಿ ಬುಕ್, ಇದರಿಂದನೇ ನಿಮಗೆ ಎಲ್ಲ ಕ್ವೆಶನ್ ಪೇಪರಲ್ಲಿ ಇರೋದು. ಆ್ಯಂಡ್ ಈಗ ಕೆಲವೊಂದೊಂದು ಟಾಪಿಕ್ಸ್ನ NCERTನಲ್ಲಿ ಓದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಲೇಷನ್, ಟ್ರಾನ್ಸ್ಕ್ರಿಪ್ಷನ್. ಸೊ ಇಂಥ ಟಾಪಿಕ್ಸ್ಗಳನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆವಾಗ ಬೇಕಾದರೆ ನೀವು ಬೇರೆ ಯಾವ್ದಾರ ಬುಕ್ಸ್ನ ನೀವು ರೆಫರ್ ಮಾಡ್ಬೋದು. ಆದರೆ ಕೆಲವೊಂದೊಂದು ಟಾಪಿಕ್ಸ್ಗೆ ಮಾತ್ರ ಇಟ್ಕೊಳ್ಳಿ. ಮೆಜಾರಿಟಿ ಆಫ್ ದ ಟಾಪಿಕ್ಸ್ನ ನೀವು NCERTನಲ್ಲೇ ಓದಿರಬೇಕು. ಆ್ಯಂಡ್ ಯಾವುದೋ ಒಂದು ಟಾಪಿಕ್ಸ್ನ ಸ್ಕಿಪ್ ಮಾಡಬೇಡಿ. ಈಚ್ ಆ್ಯಂಡ್ ಎವ್ರಿ ಟಾಪಿಕ್ಸ್ ಆರ್ ಇಂಪಾರ್ಟೆಂಟ್. ಯಾಕೆಂದರೆ ನಾನಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಔಟ್ ಆಫ್ ತಗೋಬೇಕು ಅಂತ ಇಷ್ಟಪಡ್ತಿರೋಂಥ ಸ್ಟೂಡೆಂಟ್ಸ್ ಮೇಲೆ. ಹಾಗಾಗಿ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ಸ್ ಆರ್ ಇಂಪಾರ್ಟೆಂಟ್. ಸೊ ಅದನ್ನೆಲ್ಲ NCERTನಲ್ಲೇ ಓದ್ಕೊಂಡ್ರೆ ನಿಮಗೆ 100 ಔಟ್ ಆಫ್ 100 ಬರೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಏನೇನು NCERTನಲ್ಲಿ ಓದಿದಿರೋ, ಫಾರ್ ಎಕ್ಸಾಂಪಲ್ ಡೆಫಿನೇಷನ್, ಸ್ಟೇಟ್ಮೆಂಟ್ಸ್, ಇದನ್ನು ಅದೇ ಥರ ಬರೆಯೋಕ್ಕೆ ಆದಷ್ಟು ಟ್ರೈ ಮಾಡಿ. ಯಾಕೆ ಅಂದರೆ 1 ಮಾರ್ಕ್ಸ್ ಕ್ವಶನಲ್ಲಿ ನೀವು ಓನಾಗಿ ಬರೆಯೋಕ್ಕಿಂತ NCERTನಲ್ಲಿ ಏನಿದೆ ಅದೇ ಥರ ಬರೆದ್ರೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಸೊ 10 ಔಟ್ ಆಫ್ 10ನ ನೀವು ಸ್ಕೋರ್ ಮಾಡ್ಬೋದು. ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ಹೋಗೋದೆ 1 ಮಾರ್ಕಲ್ಲಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಬರೆದ್ರೆ ಮಾರ್ಕ್ಸ್ ಹೊಟ್ಟೋಗುತ್ತೆ. ಸೊ ಹಾಗಾಗಿ NCERTನಲ್ಲಿ ಏನಿದೆ ಅದೇ ಥರ ಡೆಫಿನೇಷನ್ಸ್ನ ನೀವು ಓದ್ಕೊಂಡು ಬರೆದ್ರೆ ನಿಮಗೆ ಮಾರ್ಕ್ಸ್ ಲೂಸ್ ಮಾಡ್ಕೊಳ್ಳೋಂಥ ಯಾವುದೇ ಒಂದು ಆಪ್ಷನ್ಸ್ ಇರಲ್ಲ. ಸೊ ಅದರಿಂದ ಫುಲ್ ಮಾರ್ಕ್ಸು ನಿಮಗೆ ಸಿಗುತ್ತೆ. ಸೆಕೆಂಡ್ ಟಿಪ್ಸ್ನ ಕೊಡ್ತೀನಿ ನೋಡಿ. ಕ್ವಿಕ್ ರಿವಿಷನ್ ನೋಟ್ಸ್ನ ನೀವು ಮೇಂಟೈನ್ ಮಾಡಬೇಕು. ಕ್ವಿಕ್ ರಿವಿಷನ್ ನೋಟ್ಸ್ ಅಂತಂದರೆ ಏನು? ಇದು ಎಕ್ಸಾಮಿನೇಷನ್ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ. ಕೆಲವೊಬ್ಬರು ಸ್ಟೂಡೆಂಟ್ಸ್ ಆಲ್ರೆಡಿ ಈ ಕ್ವಿಕ್ ರಿವಿಷನ್ ನೋಟ್ಸ್ನ ಬರ್ಕೊಂಡಿರ್ತೀರಾ, ಇನ್ನು ಕೆಲವರು ನೋಟ್ ಮಾಡ್ಕೊಂಡಿರಲ್ಲ. ಈಗಲೂ ಕೂಡ ಟೈಮ್ ಇದೆ, ನೀವು ಈ ರಿವಿಷನ್ ನೋಟ್ಸ್ಗಳನ್ನು ಮಾಡ್ಕೋಬೋದು. ಒಂದೊಂದು ಚಾಪ್ಟರ್ ಓದ್ದಂಗೂ ನಿಮಗೆ ಯಾವ್ದ್ಯಾವ್ದು ಅದರಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಸೊ ಅದನ್ನು ನೀವು ಒಂದು ರಿವಿಷನ್ ನೋಟ್ಸ್ ಅಂತ ಹೇಳಿ ಬರ್ಕೋಬೋದು. ಸೊ ಈ ಒಂದು ಕ್ವಿಕ್ ರಿವಿಷನ್ ನೋಟ್ಸಲ್ಲಿ ಏನೇನು ಇರಬಹುದು, ಏನೇನು ಬರೀಬೇಕು ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಡೇಟ್ಸ್. ಫಾರ್ ಎಕ್ಸಾಂಪಲ್ ಅರ್ತ್ ಸಮಿಟ್ ಯಾವಾಗ ನಡೀತು, ಸೈಂಟಿಸ್ಟ್ ನೇಮ್, ಮೆಸಲ್ಸ್ ಆ್ಯಂಡ್ ಸ್ಟಾಲ್, ಬಯಾಲಜಿಕಲ್ ನೇಮ್ಸ್ಗಳನ್ನು ಬರ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟು. ಡಿಸ್ಕವರಿ ಯಾವಾಗಾಯಿತು, ಆ್ಯಂಡ್ ಫ್ಲೋ ಚಾರ್ಟ್, ಫಾರ್ ಎಕ್ಸಾಂಪಲ್ ಸ್ಪರ್ಮೆಟೋಜೆನೆಸಿಸ್, oogenesis. ಸೊ ಇಂಥದ್ದೆಲ್ಲ ಏನಪ್ಪ ಅಂತ ಹೇಳಿದ್ರೆ ಕ್ವಿಕ್ ರಿವಿಷನ್ ನೋಟ್ಸಲ್ಲಿ ಇದ್ದರೆ ಇದು ನಿಮಗೆ ಎಕ್ಸಾಮಿನೇಷನ್ ಟೈಮಲ್ಲಿ ಟೈಮ್ ವೇಸ್ಟ್ ಆಗೋದನ್ನ ತಪ್ಪಿಸುತ್ತೆ. ಆ್ಯಂಡ್ 1 ಮಾರ್ಕ್ ಕ್ವಶನ್ಸ್ಗಂತೂ ತುಂಬಾ ಇಂಪಾರ್ಟೆಂಟ್ ಇದು ಕ್ವಿಕ್ ರಿವಿಷನ್ ನೋಟ್ಸ್. ಥರ್ಡ್ ಟಿಪ್ಸ್ ನನ್ನ ಕಡೆಯಿಂದ ನಿಮಗೆ ಡಯಾಗ್ರಾಮ್ಸ್ ಬಗ್ಗೆ. ಡಯಾಗ್ರಾಮ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಆ್ಯಂಡ್ ಡಯಾಗ್ರಾಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಲೇಬ್ಲಿಂಗ್ಸ್. ಲೇಬ್ಲಿಂಗ್ಸ್ ಯಾವ ಥರ ಇರಬೇಕು ಅಂದರೆ, ಎಷ್ಟು ಚೆನ್ನಾಗಿದೆ ಇದು. ರೈಟ್ ಸೈಡಲ್ಲಿ ಎಲ್ಲ ಲೇಬಲ್ನು ಬರೆದಿದ್ದಾರೆ. ಎಂಥವ್ರಿಗೆ ಆಗಲಿ ಮಾರ್ಕ್ಸ್ ಕೊಡಬೇಕು ಅಂತ ಅನಿಸುತ್ತೆ ಈ ಥರ ಬರೆದ್ರೆ. ಹಾಗಾಗಿ ಲೇಬ್ಲಿಂಗ್ಸ್ನ ಯಾವತ್ತೂ ರೈಟ್ ಸೈಡಲ್ಲಿ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಒಂದು ಬಾಕ್ಸ್ ಕೂಡ ಹಾಕ್ಕೋಬೋದು.
ಬಾಕ್ಸ್ ಹಾಕೊಂಡು ನೀವು ಡಯಾಗ್ರಾಮ್ಸ್ ಬರೆದ್ರೆ ಅದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ. ಬರೀ ಡಯಾಗ್ರಾಮ್ಸ್ ಬರೆದ್ಬಿಟ್ರೆ ಸಾಲದು, ಅನ್ಲೇಬಲ್ಡ್ ಡಯಾಗ್ರಾಮ್ಸ್ ಇದ್ರೆ ಯಾವುದೇ ಅಟ್ರಾಕ್ಷನ್ಸ್ ಆಗಲ್ಲ. ಸೊ ಲೇಬಲಿಂಗ್ಸ್ ನಿಮಗೆ ಎಷ್ಟು ಗೊತ್ತಿದೆಯೋ ಮ್ಯಾಕ್ಸಿಮಮ್ ಲೇಬಲಿಂಗ್ಸ್ನ ಮಾಡೋಕ್ಕೆ ಟ್ರೈ ಮಾಡಿ. ಈಗ ಫಾರ್ ಎಕ್ಸಾಂಪಲ್ 3 ಮಾರ್ಕ್ಸಿಗೆ ಯಾವ್ದಾರ ಒಂದು ಡಯಾಗ್ರಾಮ್ ಕೊಡ್ತಾರೆ, ಮೊನೊಕೋಟ್ ಎಂಬ್ರಿಯೋ ಆಗಿರ್ಬೋದು. ಸೊ ಇದನ್ನೆಲ್ಲ ಕೊಟ್ಟಾಗ ಏನಾಗುತ್ತೆ ಅಂದರೆ ನೀವು ಒಂದು 4 ಲೇಬಲಿಂಗ್ಸ್ ಮಾಡ್ತೀರಾ ಸಾಕು ಅಂತ ಅನ್ಕೊಂಡ್ಬಿಡ್ತೀರಾ. ಸೊ ಅವಾಗ ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನೀವು ಬರೆದ್ರೆ ತಪ್ಪೇನಿಲ್ಲ. ಮತ್ತೆ ಡಯಾಗ್ರಾಮ್ಸ್ ಬಗ್ಗೆ ಇನ್ನೂ ಹೇಳಬೇಕು ಅಂತಂದ್ರೆ ಇದು ಡೈರೆಕ್ಟ್ ಕ್ವೆಶನ್ಸ್ ತರ ನಿಮಗೆ ಅಪಿಯರ್ ಆಗುತ್ತೆ. ಇಂಡೈರೆಕ್ಟ್ ಆಗಿ ಯಾರು ಡಯಾಗ್ರಾಮ್ಸ್ನ ಕೇಳಲ್ಲ, ಡೈರೆಕ್ಟ್ ಆಗಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಮೆಮರಿ ಗ್ಲ್ಯಾಂಡ್ಸ್, ಸ್ಪರ್ಮ್, ಈ ತರ ಡೈರೆಕ್ಟ್ ಆಗಿ ಕೇಳ್ತಾರೆ. ಆದ್ರಿಂದ ನಿಮಗೆ ಇದರಲ್ಲಿ ತುಂಬಾನೇ ಸ್ಕೋರ್ ಆಗಂತ ಚಾನ್ಸಸ್ಗಳು ಇರುತ್ತೆ. ಸೊ ಎಕ್ಸಾಮ್ ಪ್ರಿಪ್ರೇಷನ್ಸ್ ಯಾವ ತರ ಇರಬೇಕು ಅಂತ ಹೇಳಿದ್ರೆ, ಯೂಶ್ವಲಿ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಈಸಿ ಚಾಪ್ಟರ್ನ ತಗೊಂಡ್ರೆ ತುಂಬಾ ಒಳ್ಳೇದು. ಈಸಿ ಚಾಪ್ಟರ್ನ ತಗೊಂಡ್ರೆ ಯಾಕೆ ಒಳ್ಳೇದು ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ಥಿಂಗ್, ನೀವು ತುಂಬಾ ಬೇಗ ಚಾಪ್ಟರ್ನ ಮುಗಿಸ್ಬೋದು. ಮತ್ತೆ ಬಯೋ ತುಂಬಾ ಈಸಿ ಅಂತ ಅನ್ಸಕ್ ಶುರುವಾಗತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ನಿಮ್ದು ತುಂಬಾ ಜಾಸ್ತಿ ಆಗತ್ತೆ. ಆಮೇಲಿಂದ ಬೇಕಾದ್ರೆ ನೀವು ಮಾಡ್ರೇಟ್ ಆಗಿರುವಂಥ ಚಾಪ್ಟರ್ನ ತಗೋಬಹುದು, ಆಮೇಲೆ ಡಿಫಿಕಲ್ಟ್ ಚಾಪ್ಟರ್ಸ್ ಕಡೆ ನೀವು ಗಮನ ಕೊಡ್ಬೋದು. ಸೊ ಆದ್ರಿಂದ ನೀವು ಆದಷ್ಟು ಈಸಿ ಚಾಪ್ಟರ್ ಇಂದ ಹೋಗಿ ನೆಕ್ಸ್ಟ್ ಮಾಡ್ರೇಟ್, ನೆಕ್ಸ್ಟ್ ಡಿಫಿಕಲ್ಟ್ ಚಾಪ್ಟರ್ ಕಡೆ ಗಮನ ಕೊಡಿ. ದೆನ್ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಚಾಪ್ಟರ್ಸ್ ಯಾವ್ದ್ಯಾವ್ದಕ್ಕೆ ಜಾಸ್ತಿ ವೇಟೇಜ್ ಇದೆ ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ ಅಂತ ಚಾಪ್ಟರ್ಸ್ನ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಸುಮಾರು ಸತಿ ನೀವು ಓದಬೇಕಾಗತ್ತೆ. ಯಾವ್ಯಾವ ಚಾಪ್ಟರ್ಸು? ಒಂದು 2-3 ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಇಂಪಾರ್ಟೆಂಟ್ ಚಾಪ್ಟರ್ ಮತ್ತೆ ತುಂಬಾ ವೇಟೇಜ್ ಇರುವಂತ ಚಾಪ್ಟರ್ ಇದು. ನೆಕ್ಸ್ಟ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್, ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಸೊ ಇಂಥ ಚಾಪ್ಟರ್ಸ್ನ ನೀವು ತುಂಬಾ ಲೆಂತಿ ಚಾಪ್ಟರ್ಸ್ ಕೂಡ ಹೌದು, ಆಮೇಲೆ ತುಂಬಾ ಮಾರ್ಕ್ಸ್ ಬರುತ್ತೆ, ಡಯಾಗ್ರಾಮ್ಸ್ ಇದೆ, ಎಕ್ಸ್ಪ್ಲನೇಷನ್ ಇದೆ. ಸೊ ಹಾಗಾಗಿ ಇದನ್ನ ತುಂಬಾ ಕಾನ್ಸಂಟ್ರೇಟ್ ಮಾಡಿ, ರಿಪೀಟೆಡ್ಲಿ ಓದಿ, ಎಷ್ಟು ಸತಿ ಸಾಧ್ಯನೋ ಅಷ್ಟು ಸತಿ ಓದ್ಕೊಳ್ಳಿ. ಪರ್ಫೆಕ್ಷನ್ಸ್ ಆಗ್ತಾ ಹೋಗುತ್ತೆ ಈ ತರ ಮಾಡೋದ್ರಿಂದ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿರುತ್ತೆ, ಅಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವೇನ್ ಮಾಡಬೇಕು ಅಂದ್ರೆ ಹೈಲೈಟ್ ಮಾಡ್ಕೋಬೇಕು. ಸೊ ಯು ಕ್ಯಾನ್ ಯೂಸ್ ದ ಹೈಲೈಟರ್. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಸೆಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್ ಕಾಲ್ಡ್ ಹಿಸ್ಟೋನ್ಸ್. ಈ ಹಿಸ್ಟೋನ್ಸ್ ಅನ್ನೋದನ್ನ ನೀವು ಅಂಡರ್ಲೈನ್ ಮಾಡಿ. ಪಾಸಿಟಿವ್ಲಿ ಚಾರ್ಜ್ಡ್ ಅದನ್ನು ಕೂಡ ಬೇಕಾದ್ರೆ ಹೈಲೈಟ್ನ ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಹಿಸ್ಟೋನ್ ಆಕ್ಟೋಮರ್ಸ್, ಇಂಥ ವರ್ಡ್ಸ್ಗಳನ್ನ ನೀವು ಏನು ಮಾಡ್ಬೋದು ಅಂದರೆ ಹೈಲೈಟರ್ನ ಸಹಾಯದಿಂದ ನೀವು ಮಾರ್ಕ್ ಮಾಡ್ಬೋದು. ಸೊ ಹೈಲೈಟರ್ ಯೂಸ್ ಮಾಡ್ಬೇಕಾದ್ರೆ ನೀವು ಡಿಫ್ರೆಂಟ್ ಕಲರ್ಸ್ನ ಬೇಕಾದ್ರೆ ಯೂಸ್ ಮಾಡಿ, ಇಲ್ದಲ್ಲೇ ಇದ್ರೆ ಒಂದೇ ಹೈಲೈಟರ್ ಯೂಸ್ ಮಾಡ್ತೀನಿ ಅಂತಂದ್ರೂ ತೊಂದರೆ ಇಲ್ಲ. ನೆಕ್ಸ್ಟ್ ಬಯಾಲಜಿಕಲ್ ಟರ್ಮ್ಸ್. ಇದು ತುಂಬಾನೇ ಇಂಪಾರ್ಟೆಂಟು. ಬಯಾಲಜಿ ಅಂತ ಹೇಳಿದ್ರೆ ಬಯಾಲಜಿಕಲ್ ಟರ್ಮ್ಸ್ ಅದೇ ಕಷ್ಟ ಅಂತ ಸುಮಾರು ಜನ ಅನ್ಕೊಂತಾರೆ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದು ಕಷ್ಟ ಇಲ್ಲ. ಸೊ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು 5 ಟೈಮ್ಸೋ 10 ಟೈಮ್ಸೋ. ಓಕೆ, ಫಾರ್ ಎಕ್ಸಾಂಪಲ್, ಪ್ಯಾಥೋಜನ್ ಆಫ್ ರಿಂಗ್ ವರ್ಮ್, ಮೈಕ್ರೋಸ್ಪೋರಮ್, ಎಪಿಡರ್ಮೋಫೈಟಾನ್. ನೆಕ್ಸ್ಟ್ ಆಸ್ಕ್ಯಾರಿಯಾಸಿಸ್ಗೆ ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್. ಆ ಸ್ಪೆಲ್ಲಿಂಗ್ಸ್ಗಳು ತುಂಬ ಇಂಪಾರ್ಟೆಂಟ್. ಎಂಟಮೀಬಾ ಹಿಸ್ಟಾಲಿಟಿಕಾ. ಸೊ ಇದನ್ನೆಲ್ಲ ನೀವೇನು ಮಾಡಬೇಕು ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಗುಡ್ ಹ್ಯಾಂಡ್ ರೈಟಿಂಗ್. ಇದು ತುಂಬ ಇಂಪಾರ್ಟೆಂಟು. ಹೆಂಗೆ ಬೇಕೋ ಹಂಗೆ ಬರೆದು ಬಿಟ್ರೆ ಅಟ್ರಾಕ್ಟೇ ಆಗೋದಿಲ್ಲ. ಆದಷ್ಟು ಸ್ಪ್ಲಿಟ್ ಮಾಡಿ ಬರೀರಿ, ಅರ್ಥ ಆಗತ್ತೆ ವ್ಯಾಲ್ಯೂಟ್ ಮಾಡಬೇಕಾದ್ರೆ ನಿಮ್ಮ ಪೇಪರ್ಸ್ನ. ಇಲ್ಲ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂದರೆ ಅದನ್ನು ಕೂಡ ಬರೀರಿ. ಆದಷ್ಟು ಗುಡ್ ಹ್ಯಾಂಡ್ ರೈಟಿಂಗ್, ನೀಟ್ ಕ್ಲೀನ್ ಹ್ಯಾಂಡ್ ರೈಟಿಂಗ್ನ ನೀವು ಬರೆದ್ರೆ ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ಸು ತುಂಬ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ. ಸೊ ಫೈನಲ್ ಟಿಪ್ಸ್ ಹೇಳ್ತೀನಿ ರಿವಿಷನ್ ಬಗ್ಗೆ ಮತ್ತೆ ಸೆಲ್ಫ್ ಇವ್ಯಾಲ್ಯೂಯೇಷನ್ ಬಗ್ಗೆ. ಒಂದೊಂದು ಚಾಪ್ಟರ್ನ ನೀವು ಓದ್ಕೊಂಡ್ಮೇಲೂ ರಿವಿಷನ್ ಅನ್ನೋದು ತುಂಬಾನೇ ಕಂಪಲ್ಸರಿ. ರಿವಿಷನ್ ಮಾಡ್ಕೊಳ್ಳೇಬೇಕು. ರಿವಿಷನ್ ಮಾಡಿದ್ರೆ ನೀವು ಎಷ್ಟು ಓದಿದ್ದೀರಾ, ನೀವು ಯಾವ ಲೆವೆಲಿಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಗೊತ್ತಾಗತ್ತೆ. ನೆಕ್ಸ್ಟ್ ಡಿಫಿಕಲ್ಟ್ ಚಾಪ್ಟರ್ಸ್ ಮೇಲೆ ತುಂಬ ಗಮನ ಕೊಡಿ. ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಡಿಫಿಕಲ್ಟ್ ಅಂತಾರೆ. ಸುಮಾರು ಜನ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಕಷ್ಟ ಅಂತ ಹೇಳ್ತಾರೆ. ಸೊ ಕಷ್ಟ ಅನ್ನೋದು ಯಾವುದೂ ಇಲ್ಲ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಪ್ರತಿಯೊಂದು ಈಸಿ ಆಗ್ತಾ ಹೋಗುತ್ತೆ. ಮೋರ್ ಅಟೆನ್ಷನ್ ಕೊಡಿ.
ನೀವು ಯಾವ ಟೈಮಲ್ಲಿ ತುಂಬ ನಿಮ್ಮ ಅಟೆನ್ಷನ್ ಚೆನ್ನಾಗಿದೆ, ಕಾನ್ಸಂಟ್ರೇಷನ್ ಚೆನ್ನಾಗಿದೆ ಅಂಥ ಟೈಮಲ್ಲಿ ಓದಿ. ಬೆಳಗ್ಗೆ 5 o'clock ಗೆದ್ದು ಓದಿ. ಸೊ ದಟ್ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಯಾವುದೋ ಡಿಫಿಕಲ್ಟ್ ಅಂತ ಅನ್ಸುತ್ತೋ ಅದು ಈಸಿ ಆಗ್ತಾ ಶುರುವಾಗತ್ತೆ. ಆ್ಯಂಡ್ ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ನೀವು ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಆ್ಯಂಡ್ ಆನ್ಸರ್ಸ್ನ ನೀವು ಬರೀಬೇಕಾದ್ರೆ ಯಾವ ಥರ ಬರೀಬೇಕು, ಪಾಯಿಂಟ್ ವೈಸ್ ಬರೆದ್ರೆ ತುಂಬ ಯೂಸ್ ಆಗುತ್ತೆ. ಸುಮ್ಮನೆ ಪ್ಯಾರಾಗ್ರಾಫ್ ಥರ ಬರ್ಕೊಂಡು ಹೋದರೆ ನಿಮ್ಮದು ಆನ್ಸರ್ ಸ್ಕ್ರಿಪ್ಟ್ನ ವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಏನೇನೋ ಬರೆದಿದ್ದಾರೆ ಅಂತ ಅನ್ಸೋಕ್ಕೆ ಶುರುವಾಗ್ಬೋದು. ಹಾಗಾಗಿ ಯಾವತ್ತೂ ಪಾಯಿಂಟ್ ವೈಸ್ ಬರೀರಿ. ಆ ಪಾಯಿಂಟ್ ವೈಸ್ ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ಅಟ್ರಾಕ್ಟ್ ಆಗುತ್ತೆ. ಮತ್ತು 5 marksಗೆ 12 points 13 points ಈ ಥರ ಬರೋದು ತುಂಬ ಬರೆದಿದ್ದಾರೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್, ಮಾಕ್ ಟೆಸ್ಟ್ಗಳನ್ನು ತೊಗೊಳ್ಳಿ. ಫಸ್ಟ್ ಚಾಪ್ಟರ್ ಫಾರ್ ಎಕ್ಸಾಂಪಲ್ ರೀಪ್ರೊಡಕ್ಷನ್, ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ ಇದೆ, ಯಾವ್ಯಾವ ಡಿಫ್ರೆನ್ಸಸ್ ಇದೆ, 3 marks ಕ್ವೆಶನ್ ಯಾವ ಥರ ಇದೆ, 2 marks ಕ್ವೆಶನ್ ಯಾವ ಥರ ಇದೆ, 1 mark ಯಾವ ಥರ ಬರ್ಬೋದು. ಸೊ ಇಂಥದಕ್ಕೆಲ್ಲ ನೀವೇನು ಮಾಡಬೇಕು ಅಂದರೆ ಮಾಕ್ ಟೆಸ್ಟ್ಗಳನ್ನು ತೊಗೊಳ್ಳಿ. ಕ್ವೆಶನ್ ಬ್ಯಾಂಕ್ಸ್ಗಳು ಅವೈಲೇಬಲ್ ಇದೆ. ಸೊ ಆ ಕ್ವೆಶನ್ ಬ್ಯಾಂಕ್ಸ್ಗಳಿಂದ ನೀವು ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಕಾಲೇಜಸಲ್ಲಿ ಕೊಟ್ಟಿರುವಂತಹ ಟೆಸ್ಟ್ಗಳನ್ನು ತೊಗೋಬೋದು. ಸೊ ಅದನ್ನು ರಿಪೀಟೆಡ್ಲಿ ನೀವು ಮಾಡೋದ್ರಿಂದ ಒಂದೊಂದು ಚಾಪ್ಟರ್ಸು ನೀವು ಪಕ್ಕಾ ಆಗ್ತಾ ಬರ್ತೀರಾ. ಆ್ಯಂಡ್ ಮಿನಿಮಮ್ 5 years ಕ್ವೆಶನ್ ಪೇಪರ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಅಂದರೆ ಕ್ವೆಶನ್ಸ್ಗಳು ಯಾವ ರೀತಿ ಅಪಿಯರ್ ಆಗ್ಬೋದು, ಯಾವ ಥರ ಟ್ವಿಸ್ಟ್ ಮಾಡ್ಬೋದು, ಇದನ್ನೆಲ್ಲ ಒಂದು ಐಡಿಯಾ ಬೇಕು ಅಂತ ಹೇಳಿದ್ರೆ ನೀವು ಹಳೆ ಪೇಪರ್ಸ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅಷ್ಟೇ ಅಲ್ಲದೆ ಏನಪ್ಪ ಅಂತ ಹೇಳಿದ್ರೆ ಬೇರೆ ಕಾಲೇಜಸ್ಸಿಂದ ಆಗಿರ್ಬೋದು ಅಥವಾ ಪ್ರಿಪ್ರೇಟರಿ ನಿಮ್ಮ ಕಾಲೇಜಸ್ಗಳಾಗಿರ್ಬೋದು ಅದನ್ನು ನೀವು ತೊಗೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಒಂದು ನಾನು ಯಾವ ರೀತಿ ಸ್ಕೋರ್ ಮಾಡ್ಬೋದು ಮತ್ತು ಕ್ವೆಶನ್ಸ್ ಯಾವ ರೀತಿ ಅಪಿಯರ್ ಆಗುತ್ತೆ ಅನ್ನೋದು ತುಂಬ ಪ್ರಾಪರಾಗಿ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಲಾಸ್ಟ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಒಂದು ಆನ್ಸರ್ಸ್ನ ನೀವೇ ವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಸೊ ಸೆಲ್ಫ್ ಇವ್ಯಾಲ್ಯೂಯೇಷನ್, ಪ್ರಾಂಪ್ಟಾಗಿ ಆನ್ಸರ್ನ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಒಂದು ತಪ್ಪಿದ್ರೂ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಿ, ಮತ್ತೆ ಯಾವುದೇ ಒಂದು ತಪ್ಪಿದ್ರೂ ಕಂಡುಹಿಡೀರಿ. ಆ್ಯಂಡ್ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಇನ್ನೊಂದು ಟಿಪ್ಸ್ನ ಕೊಡ್ತೀನಿ ನೋಡಿ ನಿಮಗೆ. ಯೂಶ್ವಲಿ ನೀವು ಫಾರ್ ಎಕ್ಸಾಂಪಲ್ ಮಂಡೇ ಒಂದು ಟೆಸ್ಟ್ನ ತೊಗೊಂಡಿರ್ತೀರಾ, ಅದನ್ನು ಮಂಡೇನೇ ಇವ್ಯಾಲ್ಯೂಯೇಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬ ಫ್ರೆಶ್ ಆಗಿ ಓದಿರ್ತೀರಾ, ಫ್ರೆಶ್ ಆಗಿ ಬರ್ದಿರ್ತೀರಾ, ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ. ಅದೇ ನೀವು ಥರ್ಸ್ಡೇ ತೊಗೊಳ್ಳಿ, ಇವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಅದೇನು ನೀವು ಆನ್ಸರ್ ಬರ್ದಿದ್ದೀರಾ ಇನ್ನೊಂದ್ಸತಿ ಓದ್ದಂಗೆ ಆಗುತ್ತೆ. ಸೊ ದಟ್ ನಿಮಗೆ ಇನ್ನೊಂದ್ಸತಿ ರಿವೈಸ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಇವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನೀವು ಯೂಶ್ವಲಿ 2-3 days ಬಿಟ್ಟು ಇವ್ಯಾಲ್ಯೂಯೇಟ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ಟಿಪ್ಸ್ಗಳನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಇದನ್ನೆಲ್ಲ ನೀವು ಫಾಲೋ ಮಾಡ್ತಾ ಬರ್ತೀರಾ ಅನ್ನೋದ್ರೆ ಖಂಡಿತವಾಗ್ಲಿ ನೀವು ಔಟ್ ಮಾರ್ಕ್ಸ್ನ ತೆಗೆಯೋದ್ರಲ್ಲಿ ಡೌಟ್ ಇಲ್ಲ. ಸೊ ಇದಿಷ್ಟು ಇನ್ಫಾರ್ಮೇಷನ್ನು ನಿಮಗೆ ಯೂಸ್ ಆಗಿದೆ, ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ನನ್ನ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಫಾರ್ ದ ನೋಟಿಫಿಕೇಶನ್ ನೀವು ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನನ್ನ ಚಾನಲಿಂದ ಬರುವಂಥ ನೋಟಿಫಿಕೇಶನ್, ನೆಕ್ಸ್ಟ್ ಎಕ್ಸಾಮಿನೇಷನ್ ಟಿಪ್ಸ್ನ ನಾನು ಕೊಡ್ತೀನಿ. ಸೊ ಪ್ರತಿಯೊಂದು ನೀವು ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು.